ಈ ಇಂಜಿನಿಯರಿಂಗ್ ಓದಬೇಕು ಅಂತಂದರೆ ಅದರಲ್ಲಿ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ಗ್ರೂಪು. ನಾನು ಇವತ್ತು ಏನೇ ಆಗಿದ್ರು ಅದಕ್ಕೆ ಕಾರಣ ನನ್ನ ಫ್ರೆಂಡ್ಸೇ. ಅಕಸ್ಮಾತ್ ಅವ್ರು ಇಲ್ಲದೆ ಹೋಗಿದ್ದರೆ ನನ್ನ ಜೀವನದಲ್ಲಿ ಇನ್ನೂ ಸಕ್ಸಸ್ ಆಗಿರ್ತಿದ್ದೆ ಅನಿಸುತ್ತೆ. ಸೊ ಆ ಗ್ರೂಪಲ್ಲಿ ಅಟ್ಲೀಸ್ಟ್ ಒಂದಿಬ್ಬರು ಬುದ್ಧಿ ಇರೋರಿದ್ರೆ ಇನ್ನೂ ಬೆಟರು. ನಮ್ಮ ಗ್ರೂಪಲ್ಲಿ ನಾನು ಮತ್ತು ಅಭಿ ಇಂಜಿನಿಯರಿಂಗ್ ಸೇರಿದಾಗ ನಾನು ಅವನು ಇಬ್ಬರು ಒಟ್ಟಿಗೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಿದ್ದು. ಬಿಕಾಸ್ ನಾವು ಸ್ಕೂಲಿಂದನೂ ಫ್ರೆಂಡ್ಸು. ಸೊ ಪಿ ಯುನೂ ಒಟ್ಟಿಗೆ ಮಾಡಿದ್ವಿ. ಸೊ ಪಿ ಯು ನಮಗೆ ಯಾವ ರೇಂಜಿಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅಂತಂದರೆ ಇಬ್ಬರಿಗೂ ಡಬ್ಬಾ ಕಾಲೇಜೇ ಸಿಗೋದು ಕನ್ಫರ್ಮ್ ಆಗಿತ್ತು. ಸೊ ಸಿ ಇ ಟಿ ರ್ಯಾಂಕಿಂಗ್ ಬಂದಾಗ ಇನ್ನೂ ನೆನಪಿದೆ. ನಾನು ನಮ್ಮ ಮನೆಗೆ ಹೋಗಿ ಸಿ ಇ ಟಿ ರ್ಯಾಂಕಿಂಗ್ ಇಷ್ಟೆಷ್ಟು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಅಮ್ಮಂಗೆ ಕೇಳಿದರು, ನಮ್ಮ ಮನೆ ಲ್ಯಾಂಡ್ಲೈನ್ ನಂಬರ್ ಏನಾದ್ರು ಚೇಂಜ್ ಮಾಡಿದ್ವಾ ಅಂತ. ಅದಾಗಿ 1-2 ಸೆಕೆಂಡ್ ಆಗ್ತಿದ್ದಂಗೆ ಅಭಿಗೆಷ್ಟು ಅಂತಂದಾಗ ಅಭಿ ರ್ಯಾಂಕಿಂಗ್ ಹೇಳಿದೆ. ಆವಾಗ ನಮ್ಮಮ್ಮಂಗೆ ನಮ್ಮಪ್ಪ ಪರವಾಗಿಲ್ಲ, ನಮ್ಮ ಮನೇಲಿ ಬರೀ ಲ್ಯಾಂಡ್ಲೈನ್ ನಂಬರ್ ಚೇಂಜ್ ಆಗಿದೆ, ಅವ್ನ ಮೊಬೈಲ್ ನಂಬರೇ ಚೇಂಜ್ ಆಗಿದೆ ಅಂತ ಹೇಳಿದ್ರು. ಸೊ ಫ್ರೆಂಡಿಗೆ ಒಂದು ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಸಮಾಧಾನ ಆಗಿತ್ತು. ಸೊ ಅದು ಮುಗಿಸಿ ಇಂಜಿನಿಯರಿಂಗ್ ಸೇರಿದ್ವಿ. ಇಂಜಿನಿಯರಿಂಗಲ್ಲಿ ಒಂದು ಅನ್ಸ್ಪೋಕನ್ ಗ್ರೂಪ್ ಇದೆ. ಅವರು ಈ ಲಾಸ್ಟ್ ಬೆಂಚ್ ಅವ್ರ ಥರ ತುಂಬ ಡೇರಿಂಗೂ ಅಲ್ಲ, ಈ ಫಸ್ಟ್ ಬೆಂಚ್ ಅವ್ರ ಥರ ತುಂಬ ಒಬಿಡಿಯೆಂಟು ಅಲ್ಲ. ಅವರೇ ಮಿಡ್ಲ್ ಬೆಂಚಲ್ಲಿ ಕೂರೋ ಅಂಥವ್ರು. ಸೊ ಅವರಿಗೆ ಲಾಸ್ಟ್ ಬೆಂಚ್ ಅವ್ರ ಥರ ಕಿತಾಪತಿ ಮಾಡೋ ಆಸೆ, ಆದರೆ ಧೈರ್ಯ ಇಲ್ಲ. ಫಸ್ಟ್ ಬೆಂಚ್ ಅವ್ರ ಥರ ಓದೋದಕ್ಕೆ ಇಷ್ಟ, ಬಟ್ ಅವ್ರಿಗೆ ಟ್ಯಾಲೆಂಟ್ ಇಲ್ಲ. ಸೊ ಅದೇ ನಾವು ಅದೇ ಗ್ರೂಪ್ ಅವರು. ಸೊ ಸ್ಟಾರ್ಟಿಂಗಲ್ಲಿ ನಾನು ಅಭಿ ಎಲ್ಲ ಒಟ್ಟಿಗೆ ಕೂರ್ತಾ ಇದ್ದಿದ್ದು. ಸೊ ಒಂದಿನ ನಾನು ಕ್ಲಾಸಿಗೆ ಲೇಟಾಗಿ ಬಂದೆ. ಅವತ್ತಿನ ದಿನ ಒಬ್ಬರು ಲೇಡಿ ಲೆಕ್ಚರ್ ತೊಗೋತಾ ಇದ್ರು ಕ್ಲಾಸು. ಅವರಿಗೆ ನಮ್ಮ ಮೆಕ್ಯಾನಿಕಲ್ ಹುಡುಗರು ಕಂಡ್ರೆ ಆಗಲ್ಲ. ಸೊ ನಾನು ಲೇಟಾಗಿ ಬಂದ ತಕ್ಷಣ ಬೈದು ಯಾಕೆ ಲೇಟಾಗಿ ಬಂದೆ ಅಂತ ಹೇಳ್ಬಿಟ್ಟು ಆಚೆ ಹಾಕೋದು. ಸರಿ, ಇನ್ನೇನು ಮಾಡೋದು, ಈ ಕ್ಲಾಸ್ ಮಿಸ್ ಮಾಡಿದಾಯಿತು, ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ, ಹೆಂಗೂ ಅಟೆಂಡೆನ್ಸ್ ಶಾರ್ಟೇಜ್ ಇರುತ್ತೆ ಅಂತ ಹೇಳಿ ಕ್ಯಾಂಟೀನ್ಗೆ ಹೋಗಿ ಕೂತಿದ್ದೆ. ಸೊ ಕ್ಯಾಂಟೀನ್ಗೆ ಹೋಗಿ ಕೂತ್ರೆ ಈ ನನ್ನ ಮಗ ಅಭಿಯಲ್ಲಿ ಮಿನಿಮಿಲಿಶ್ ಆಡ್ಕೊಂಡು ಕೂತಿದ್ದಾನೆ. ಸೊ ಇಲ್ಲೇನೋ ಮಾಡ್ತಾ ಇದೆಯಾ ಅಂತಂದರೆ, ಇಲ್ಲ ಮಚ್ಚ ಬೇಗನೆ ಬಂದೆ, ಕ್ಲಾಸಲ್ಲಿ ನೀನೇನು ಕಾಣಲಿಲ್ವಲ್ಲ, ಸರಿ ನೀನು ಆಮೇಲೆ ಲೇಟಾಗಿ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೆ. ವಾಪಸ್ ಹೋಗೋಷ್ಟರಲ್ಲಿ ಮೇಡಮ್ ಬಂದುಬಿಟ್ಟಿದ್ರು. ಅವರು ಲೇಟಾಗಿ ಬಂದಿದ್ದಕ್ಕೆ ಆಚೆ ಹಾಕಿ ಕಳಿಸಿದ್ರು. ಸೊ ಇನ್ನೇನು ಮಾಡೋದು, ನೀನು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಇಲ್ಲೇ ಕೂತಿದ್ದೆ. ಸರಿ ಬಾ, ಇವಾಗ ಹೋಟೆಲ್ ಟ್ರಾನ್ಸ್ಫಿಲ್ಮಿಯಾ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ. ನೆಕ್ಸ್ಟ್ ಕ್ಲಾಸ್ ಹೋಗ್ಬೋದು, ಅಟೆಂಡ್ ಮಾಡ್ಬೋದು. ಒಂದು ಕ್ಲಾಸ್ ಹೋಯ್ತು, ಬ್ರೇಕ್ ಆದಮೇಲೆ ಮತ್ತೆ ಕ್ಲಾಸ್ಗೆ ಹೋಗ್ಬೋದು ಅನ್ನೋ ಯೋಚನೆಯಲ್ಲಿ ಇದ್ದವನು ನಾನು. ಈ ನನ್ನ ಮಗ ಹೋಟೆಲಿಗೆ ಟ್ರಾನ್ಸ್ಫಿಲ್ಮಿಯಾ 3 ಮೂವಿಗೆ ಹೋಗೋಣ ಬಾ ಅಂತ ಹೇಳ್ತಿದ್ದಂಗೆ ನಾನು ಹೊರಟೆ ಕೂಡ. ಅವನು ಮೋಸ್ಟ್ಲಿ ಮಾತಲ್ಲೇ ಏನೋ ವಶೀಕರಣ ಮಾಡಿದ್ದಾನೆ ಅಂತ ನಂಗೆ ಆಮೇಲೆ ರಿಯಲೈಸ್ ಆಯಿತು. ಸೊ ಇನ್ನೊಂದು ದಿನ ಅಂತೂ ಅದೇ ಲಾಸ್ಟ್. ಇನ್ನು ನಮ್ಮ ಗ್ರೂಪಲ್ಲಿ ನಾವಿಬ್ಬರೇ ಇರಬಾರ್ದು, ನಮ್ಮ ಗ್ರೂಪ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಒಂದು ಸಂಘ ಕಟ್ಟಬೇಕು ಅನ್ನೋ ನಿರ್ಧಾರ ಮಾಡಿದ್ದು. ಸೊ ಒಂದಿನ ಅಂತೂ ಮೈಸೂರು ಎಕ್ಸ್ಪ್ರೆಸ್ ವೇ, ಅಂದರೆ ಮೈಸೂರು ರೋಡ್, ಇವಾಗ ಆ್ಯಕ್ಚುಲಿ ಆ ಯೂನಿವರ್ಸಿಟಿಯಿಂದೆಲ್ಲ ದಾಟಿ ಬರೋ ಅಷ್ಟೊತ್ತಿಗೆ ಅಲ್ಲೊಂದು ಕಡೆ ಇಂಟರ್ಸೆಪ್ಟರ್ ಇರ್ತಾರೆ. ಸೊ ಗಾಡಿ ಬೈಕೆಲ್ಲ 50 ಕಿಲೋಮೀಟರ್ ಪರ್ ಅವರ್ಗಿಂತ ಸ್ಪೀಡಾಗಿ ಹೋಗ್ತಾ ಇದ್ದರೆ ಅದನ್ನು ಹಿಡಿತಿದ್ರು. ಸೊ ನಾನು ಅವತ್ತೊಂದಿನ ಸ್ಪೀಡಾಗಿ ಬರ್ತಾ ಇದ್ದೆ, ಪೊಲೀಸ್ ಹಿಡಿದಾಗ ಫೈನ್ ಕಟ್ಟಬೇಕು, ಬಿಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಕಾಟ ಕೊಡೋಕ್ಕೆ ಶುರು ಮಾಡಿದರು. ಸರಿ ಇನ್ನೇನು ಮಾಡೋದು, ನನ್ನ ಹತ್ರ ದುಡ್ಡು ಇರಲಿಲ್ಲ, ಪ್ಲಸ್ ಆವಾಗ ಜಿ-ಪೇ ಇರಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಅಭಿಗೆ ಫೋನ್ ಹಾಕಿದೆ, ಮಗ ಹಿಂಗೆ ಪೊಲೀಸ್ ಹಿಡಿದ್ಯಾರೋ, ನೀನೊಂದು 500 ರೂಪಾಯಿ ಇದ್ರೆ ತೊಗೊಂಬ ಇಲ್ಲಿ ಅಂತ. ಅವನು ಹ್ಞೂ ಸರಿ ಮಗ ಬರ್ತೀನಿ ಇವಾಗಲೇ ಅಂತ ಹೇಳ್ಬಿಟ್ಟು ಫೋನ್ ಇಟ್ಟ. ನಾನು ಕಾದೆ ಬರ್ತಾನೆ ಅಂತ. ಒಂದು ಅರ್ಧ ಗಂಟೆ ಆದಮೇಲೆ ಬಂದ. ಪೊಲೀಸರು ನನ್ನನ್ನು ಓವರ್ ಸ್ಪೀಡಿಂಗಿಗೆ ಅಂತ ಹಿಡ್ತಿದ್ರು. ಈ ನನ್ನ ಮಗ ಓವರ್ ಸ್ಪೀಡಿಂಗ್ ಜೊತೆಗೆ ಹೆಲ್ಮೆಟ್ ಕೂಡ ಹಾಕ್ಕೊಳ್ಳದೆ ಬಂದಿದ್ದಾನೆ. ಬರ್ತಿರೋದೇ ಪೊಲೀಸರ ಹತ್ರ. ಹೆಲ್ಮೆಟ್ ಎಲ್ಲೋ ಅಂತಂದ್ರೆ ಮರ್ತೋಯ್ತು ಕಣೋ, ಹೆಲ್ಮೆಟ್ ಹಾಕೊಂಬರ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದಾನೆ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಆಮೇಲೆ ಪೊಲೀಸರಿಗೆ ಕಾಡಿ ಬೇಡಿ ಇಬ್ರಿಗೂ ಸೇರಿಸಿ ಒಂದು 500 ರೂಪಾಯಿ ಕೊಟ್ಟು ಸರಿ ಅಂತ ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ನಮ್ಮ ಗ್ರೂಪ್ ಒಂದು ಸ್ವಲ್ಪ ದೊಡ್ಡದು ಮಾಡಿದ್ವಿ. ದೊಡ್ಡದು ಅಂದರೆ ಇನ್ನಿಬ್ಬರು ಸೇರಿಕೊಂಡ್ರು. ಸೊ ಒಬ್ಬ ಸುನಿ ಅಂತ, ಇನ್ನೊಬ್ಬ ರಾಕಿ ಅಂತ. ಇವರಿಬ್ಬರು ಬಂದ ಮೇಲೆ ನಮಗೆ ರಿಯಲೈಸ್ ಆಗಿದ್ದೇನು ಅಂತಂದರೆ, ಗ್ರೂಪ್ಗೆ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಮಿನಿಮಮ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಆದರೂ ಇಡಬೇಕು ಅಂತ. ಒಂದಿನ ನಾವು 4 ಜನ ಕೊಯಮತ್ತೂರು ಟ್ರಿಪ್ ಹೋಗಿದ್ವಿ. ಸೊ ಆ್ಯಕ್ಚುಲಿ ಸೆಮಿನಾರ್ ಇದ್ದಿದ್ದು, ನಮ್ಮದೊಂದು ಪ್ರಾಜೆಕ್ಟು ಬೈ ಮಿಸ್ಟೇಕ್ ನ್ಯಾಷನಲ್ ಕಾನ್ಫರೆನ್ಸ್ಗೆ ಸೆಲೆಕ್ಟ್ ಆಗ್ಬಿಟ್ಟಿತ್ತು.
ಅಲ್ಲಿ ಹೋಗಿ ಒಂದಿನ ಆದಮೇಲೆ ಅಲ್ಲಿ ರಿಜೆಕ್ಟ್ ಆಯಿತು. ನೀವು ಪ್ಲೇಗರಿಸಮ್ ಇಶ್ಯೂ ಬಂತು, ನೀವು ನೆಟ್ಟಿಂದ ಡೌನ್ಲೋಡ್ ಮಾಡಿದ್ದೀರಾ ಅಥವಾ ಅಲ್ಲಿಗೆ ರಿಸೆಂಬಲ್ ಆಗ್ತಾ ಇದೆ ಅಂತ ಹೇಳಿ ರಿಜೆಕ್ಟ್ ಆಯಿತು. ಸರಿ, ಇನ್ನೊಂದು ದಿನ ಹೆಂಗೂ ಇತ್ತಲ್ಲ ಅಂತ ಹೇಳಿ ಊರು ಸುತ್ತಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ತಿರುಗ್ತಾ ಇದ್ದೀವಿ. ನಮಗೆ ಗೊತ್ತಿದ್ದೆ ತಮಿಳಲ್ಲಿ 3 ಪದ, ಒಂದು ಆಮ, ಇನ್ನೊಂದು ಅಪಡಿಯ, ಇನ್ನೊಂದು ಎಂಗೈರ್ಕ್. ಸೊ ಇದು 3ರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಇಡೀ ಊರು ತಿರುಗ್ತಾ ಇದ್ದೀವಿ. ಸೊ ಸಂಜೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಕೊತ್ತು ಪರೋಟ ತಿನ್ನೋಣ ಅಂತಂದರು, ಅವರೆಲ್ಲ ಹೋದರು, ಅಲ್ಲಿ ತಿಂತಾ ಇದ್ವಿ. ಅವರು ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರು, ಮಾಡಿ ಆಮೇಲೆ ವಾಪಸ್ಸು ಲಾಡ್ಜ್ಗೆ ಹೋಗಬೇಕು, ರೂಮ್ಗೆ ಹೋಗಬೇಕು ಅಂತ ಒಂದು ಆಟೋ ಹತ್ತಿದ್ವಿ. ಆಟೋದಲ್ಲಿ ಕೂತಾಗ ಈ ರಾಕಿ ಆಟೋ ಡ್ರೈವರ್ಗೆ ಕಷ್ಟ ಬಿದ್ದು ಹಿಂಗೆ ಅಡ್ರೆಸ್ ಎಲ್ಲ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ಈ ರಾಕಿ ಮತ್ತು ಆಟೋ ಡ್ರೈವರು ತಮಿಳಲ್ಲಿ ಮಾತಾಡ್ತಾ ಇದ್ದಾರೆ. ಅವನೇನೋ ಕೇಳ್ದ, ಇವನೇನೋ ಶುರು ಹಚ್ಕೊಂಡ, ಇಬ್ಬರು ಫ್ಲೋ ಅಲ್ಲಿ ಫುಲ್ ತಮಿಳಲ್ಲಿ ರಾಕಿ ಮತ್ತು ಆಟೋದೊಂದು ಮಾತುಕತೆ. ನಾವು 3 ಜನ ಮಕ ನೋಡ್ಕೋತಾ ಇದ್ದೀವಿ. ಇಷ್ಟು ತನಕ ಅವನಿಗೆ ತಮಿಳು ಬರಲ್ಲ ತಾನೆ, ಈಗ ಹೆಂಗೆ ತಮಿಳಲ್ಲಿ ಮಾತಾಡ್ತಾ ಇದ್ದಾನೆ ರಾಕಿ ಅಂತ. ಆಮೇಲೆ ಆಟೋ ಇಳಿದ್ಮೇಲೆ ಕೇಳಿದ್ವಿ ರಾಕಿಗೆ, ಬೆಳಗ್ಗೆಯಿಂದ ನಾವು 3 ಜನ ತಮಿಳಲ್ಲಿ ಮಾತಾಡೋದಕ್ಕೆ ಒತ್ತಾಡ್ತಾ ಇದ್ದೀವಿ, ನೀನು ಅದನ್ನ ನೋಡಿಕೊಂಡು ಸುಮ್ಮನೆ ನಿಂತಿದೆಯಲ್ಲ, ತಮಿಳು ಬರ್ತಿದ್ರು ಮುಂಚೆನೇ ಮಾತಾಡೋಕ್ಕಾಗ್ತಿರಲ್ವ ಅಂತ. ನಂಗೇನೋ ಗೊತ್ತು, ನೀವು ಮೋಸ್ಟ್ಲಿ ತಮಿಳು ಮಾತಾಡಬೇಕು, ನೀವೇ ಕಲಿಬೇಕು, ನೀವೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅಂದ್ಕೊಂಡು ಸುಮ್ಮನಾದೆ. ನನಗೆ ಕೇಳಿದ್ರೆ ನಾನು ಮಾತಾಡ್ತಿದ್ದೆ ಅಂತಂದ. ಶಿಟ್, ತಪ್ಪು ನಮ್ಮದೇ. ಇವನ್ನ ಫ್ರೆಂಡ್ ಮಾಡ್ಕೊಂಡ್ವಲ್ಲ ಅದೇ ನಮ್ಮ ತಪ್ಪು ಅಂತ ಅನಿಸ್ತು. ಆಮೇಲೆ ಸರಿ ಹೋಗ್ಲಿ, ಈಗೇನು ಕಾಟೋದವನ ಹತ್ರ ಇಷ್ಟೆಲ್ಲ ಕತೆ ಹೊಡಿತಾ ಇದ್ದೆ ಅಂತಂದೆ. ಅಲ್ಲ ಮಚ್ಚ, ಅವನು ಬೆಂಗಳೂರವನಂತೆ, ಅದಕ್ಕೆ ಯಾವ ಏರಿಯಾ ಏನು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ದೆ ಅಂತಂದ. ಬೆಂಗಳೂರು ಅನ್ನೋದ್ರ ಕನ್ನಡ ಬರಲ್ವೇನೋ ಅಂತಂದರೆ, ಗೊತ್ತಿಲ್ಲ ಮಚ್ಚ, ಅದನ್ನು ಕೇಳಲಿಲ್ಲ ನಾನು, ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಸಿಕ್ಕಿದ್ರೆ ಕೇಳ್ತೀನಿ. ಯಪ್ಪ. ಸೊ ಇದಾದಮೇಲೆ ನಮ್ಮ ಫ್ರೆಂಡ್ಸ್ ಗ್ರೂಪ್ನ ಇನ್ನು ದೊಡ್ಡದು ಮಾಡಬೇಕಾದ್ರೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟು ಆಮೇಲೆ ದೊಡ್ಡದು ಮಾಡಬೇಕು ಅನ್ನೋ ಡಿಸಿಷನಿಗೆ ಬಂದೆ. ಸೊ ಥ್ಯಾಂಕ್ ಯು. ನಾನು ಪ್ರಮೋದ್ ಮೋಹನ್ ಹೆಗ್ಡೆ, ಪದಚಿಹ್ನ, ಸೈನಿಂಗ್ ಆಫ್. ಟಾಟಾ, ಬೈ ಬಾಯ್.